ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಶೋಧ ಚಾನೆಲ್ಗೆ ಸ್ವಾಗತ. ನಮ್ಮ ಯೋಗ ತರಗತಿಲಿ ಇವತ್ತು ಯಾವ ಆಸನಗಳನ್ನ ಮಾಡ್ತೀವಿ, ಅದರ ಉಪಯೋಗಗಳೇನು ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ. ಬಂಧುಗಳೇ, ಎಲ್ರಿಗೂ ನಮ್ಮ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಹಿರಿಯ ಯೋಗ ಬಂಧುಗಳು ಆಲೆ ಪೂರ್ವ ಸಿದ್ಧತೆಯನ್ನು ಮಾಡಿ ಅಮೃತಾಸನದಲ್ಲಿದ್ದಾರೆ. ಅಮೃತಾಸನದಿಂದ ಇವತ್ತು ನಿಮಗೆ ತೋರಿಸ್ತಾ ಇರುವಂಥ ಆಸನ ಚಕ್ರಾಸನ. ಭಾಳ ಉಪಯುಕ್ತವಾದ ಆಸನ. ಚಕ್ರಾಸನವನ್ನು ಮಾಡಬೇಕಾದ್ರೆ ಪೂರ್ವಾಭ್ಯಾಸ ಇರಲೇಬೇಕು. ಸುಮ್ಮನೆ ನೇರವಾಗಿ ಬಂದು ಮಾಡೋಕ್ಕಾಗಲ್ಲ. ಯೋಗ ದೊಂಬರಾಟ ಅಲ್ಲ. ಯೋಗ ಶಿಸ್ತುಬದ್ಧವಾದಂತಹ ಶಿಕ್ಷಣದ ಒಂದು ಕ್ರಮ. ಈಗ ಎಲ್ಲರೂ ಸಮಸ್ಥಿತಿ ಬರ್ತಾರೆ ನೋಡಿ. ಕಾಲನ್ನ ಕೂಡಿಸ್ತಾ ಇದ್ದಾರೆ. ಎರಡೂ ಹಸ್ತಗಳನ್ನು ಪಕ್ಕ ಇಟ್ಕೊಂಡಿದ್ದಾರೆ. ಹಾಗಾಗಿ ಹಸ್ತಗಳನ್ನ ನಾವು ಚಕ್ರಾಸನ ಮಾಡಬೇಕಾದ್ರೆ ಹಸ್ತಗಳನ್ನು ಹಿಮ್ಮುಖವಾಗಿಡಬೇಕು. ನೋಡಿ, ಕೈಗಳು ತಗೋತಾರೆ ನೋಡಿ. ಕಾಲುಗಳನ್ನ ಮಡಿಸ್ತಾ ಇದ್ದಾರೆ. ಮಂಡಿಗಳನ್ನ ಕೈಗಳಿಂದ ತಗೊಂಡಿದ್ದಾರೆ. ಎರಡು ಕಾಲುಗಳನ್ನ ಮಡಿಸ್ಬೇಕು, ಸಮವಾಗಿ ಇಟ್ಕೋಬೇಕು. ಆಗ್ಲೇ ಬೇಕಾದ್ರೆ ನಿಮ್ಗೆ ಅಂತರ ಇಟ್ಕೋಬಹುದು, ತೊಂದರೆ ಇಲ್ಲ. ಈ ಎರಡು ಕೈ ನೋಡಿ, ಈಗಿದ್ದಂಥ ಕೈನ ನೋಡಿ, ಈಗಿದ್ದಂಥ ಹಸ್ತ ಮುಮ್ಮುಖ ಆಗಿದೆ ಕೈ. ಹಸ್ತದ ಕೈನ ಹಿಂದೆ ಬಾಗಿಸ್ತಾ ಇದ್ದಾರೆ, ಹೀಗೆ ಹಿಂದೆ. ಅಂದರೆ ಕೈ ಉಲ್ಟಾ, ಹೀಗೆ ಕೈನ ಉಲ್ಟಾ ಮಾಡಿ ಇಟ್ಕೊಂಡಿದ್ದಾರೆ. ನಿಮಗೆ ಈ ಆಸನ ಮಾಡಬೇಕಾದ್ರೆ ತೋಳಲ್ಲಿ ಶಕ್ತಿ ಇರಬೇಕು, ಜೊತೆಗೆ ತೊಡೆನಲ್ಲಿ ಶಕ್ತಿ ಇರಬೇಕು. ನೇರವಾಗಿ ಮಾಡೋಕ್ಕಿಂತ ಮುಂಚಿತವಾಗಿ ಅದು ಯಾವುದೋ ಪೊಸಿಷನಿಂದ ಮಾಡಬಾರ್ದು. ಸುಲಭ ಉಪಾಯ ಬೇಕಾದ್ರೆ ಆಮೇಲೆ ತೋರಿಸ್ತೀನಿ. ಈ ಆಸನವನ್ನು ಮಾಡಬೇಕಾದ್ರೆ ಸುಲಭವಾಗಿ ಮಾಡುವಂಥದ್ದು ಹೇಗೆ ಅನ್ನೋದನ್ನು ತೋರಿಸೋಣ. ಈಗ ನೇರವಾಗಿ ನಾವು ಆಸನದ ಕ್ರಮ ಹೇಗಿರ್ತದೆ ಅಂತ ನೋಡೋಣ. ನೋಡಿ, ಅವರು ಬಂದರು, ತಮ್ಮ ತೋಳು ಕೈಗಳ ಮೇಲೆ ಹಸ್ತದ ಮೇಲೆ ಸಂಪೂರ್ಣ ಭಾರವನ್ನು ಬಿಡ್ತಾ ಇದ್ದಾರೆ. ದೇಹವನ್ನು ಎತ್ತಿದ್ದಾರೆ. ಹಿರಿಯ ಯೋಗ ಬಂಧು 78 ವರ್ಷ 80 ವರ್ಷ ಯೋಗ ಬಂಧುಗಳು ನೋಡಿ, ಇಡೀ ದೇಹವನ್ನು ಎತ್ತಿದ್ದಾರೆ, ಮೇಲ್ಗಡೆಗೆ ಲಿಫ್ಟ್ ಮಾಡಿದ್ದಾರೆ. ನಿಧಾನಕ್ಕೆ ಇಳಿಸಿ, ಹೆಚ್ಚು ಹೊತ್ತಿರೋಕ್ಕಾಗಲ್ಲ ನೋಡಿ, ಹೆಚ್ಚು ಹೊತ್ತಿರೋಕ್ಕಾಗಲ್ಲ. ನಿಧಾನಕ್ಕೆ ಇಳಿಸಿ ಕೆಳಗಡೆಗೆ. ಇದು ಹೆಚ್ಚು ಹೊತ್ತಿರೋ ಅಭ್ಯಾಸವನ್ನು ಮಾಡ್ಕೋಬೇಕು. ಯುವಕರು ಮಾಡಿದ್ರೆ ಹೆಚ್ಚು ಹೊತ್ತು ಅಭ್ಯಾಸವನ್ನು ಮಾಡ್ಬೋದು. ಈ ಆಸನವನ್ನು ಮಾಡೋದ್ರಿಂದ ಭಾಳ ಉಪಯೋಗ ಇದೆ. ಮತ್ತೊಂದು ಬಾರಿ ಇನ್ನೊಂದ್ಸರಿ ನೋಡಿ, ಇದು ಪೊಸಿಷನ್ ತಗೋತಾ ಇದ್ದಾರೆ. ಪೊಸಿಷನ್ ತಗೋತಾ ಇದ್ದಾರೆ ಹಿರಿಯ ಬಂಧುಗಳು. ದೇಹದಿಂದ ಬಿಟ್ಟಿದೆ, ದೇಹದಿಂದ ಯಾವುದೇ ಬಿಗಿಯುತ್ತಾ ಇಲ್ಲ. ತಲೆಯನ್ನು ಎಲ್ಲ ಬಿಟ್ಟಿದ್ದಾರೆ, ದೇಹವನ್ನು ಎತ್ತಾ ಇದ್ದಾರೆ ಮೇಲ್ಗಡೆ. ದೇಹ ನೋಡಿ ನೋಡಿ, ಫುಲ್ ದೇಹವನ್ನು ಇಳಿಸ್ತಾ ಇದ್ದಾರೆ, ಕೆಳಗಡೆ ಇಳಿಸಿ. ಈ ಆಸನ ಮಾಡೋದ್ರಿಂದ ತುಂಬ ಕಠಿಣ ಪರಿಶ್ರಮ ಇದ್ದರೆ ಮಾತ್ರ ಈ ಆಸನವನ್ನು ಮಾಡಲಿಕ್ಕಾಗೋದು. ಹೊಟ್ಟೆಯ ಭಾಗದಲ್ಲಿ ಉತ್ತಮವಾದ ಎಕ್ಸಸೈಸ್ ಆಗುತ್ತೆ. ತೊಡೆಯ ಭಾಗ ಮೀನಖಂಡದಲ್ಲಿ ಉತ್ತಮವಾದ ವ್ಯಾಯಾಮ ಸಿಗುತ್ತೆ. ಜೊತೆಗೆ ನಿಮ್ಮ ತೋಳಿನ ಭಾಗದಲ್ಲಿ ತೋಳು ಬಲಿಷ್ಠ ಆಗ್ತದೆ. ಈ ಆಸನವನ್ನು ಮಾಡೋದ್ರಿಂದ ತೋಳು ಬಲಿಷ್ಠ ಆಗ್ತದೆ. ಮತ್ತು ಕತ್ತನ್ನು ಹಿಮ್ಮುಖ ಮಾಡೋದ್ರಿಂದ ನಮ್ಮ ಕತ್ತಿನ ಭಾಗ ಮತ್ತು ಅನ್ನನಾಳದ ಭಾಗದಲ್ಲಿ ಹೆಚ್ಚು ನಿಮಗೆ ಎಕ್ಸ್ಟೆಂಡ್ ಆಗುತ್ತೆ. ಈ ಕತ್ತಿನಲ್ಲಿರ್ತಕ್ಕಂಥ ಮಸಲ್ಸ್, ಮಾಂಸಖಂಡಗಳು. ಇದರಿಂದ ಏನಾಗ್ತದೆ, ದೇಹವನ್ನು ಎಲ್ಲಿವರೆಗೆ ನಾವು ಬಿಗಿಯಾಗಿ ಹಿಡಿತಾ ಇರ್ತೀವೋ, ಚಕ್ರದ ರೀತಿ ದೇಹವನ್ನು ಬಾಗಿಸಿರ್ತೀವೋ, ಆವಾಗ ನಮ್ಮ ದೇಹದ ಬಾಗುವಿಕೆ ಕಮಾನು ಬಿಲ್ಲೋ ರೀತಿ ಆಗ್ತದೆ. ಅದರಿಂದ ಈ ಆಸನವನ್ನು ಹೆಚ್ಚು ಅಭ್ಯಾಸವನ್ನು ಮಾಡಿ ಹೆಚ್ಚು ಉಪಯೋಗವನ್ನು ಪಡ್ಕೊಳ್ಳಿ. ಈ ಆಸನದಿಂದ ಶುಗರ್ ನಿವಾರಣೆ ಆಗುತ್ತೆ. ಮತ್ತು ಈ ಆಸನವನ್ನು BP ಇರೋರು ಜಾಸ್ತಿ ಮಾಡಬಾರ್ದು. ಮತ್ತು ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಇದನ್ನು ಮಾಡಬಾರ್ದು. ಗರ್ಭಿಣಿ ಸ್ತ್ರೀಯರು ಇದನ್ನು ಮಾಡಬಾರ್ದು. ಇನ್ನು ಮಿಕ್ಕ ಎಲ್ಲ ವಯೋಮಾನದವರು ಈ ಆಸನವನ್ನು ಮಾಡ್ಬೋದು, ಚಕ್ರಾಸನವನ್ನು. ಇದೇ ಆಸನವನ್ನು ಶೋಭಾ ಅವರು ನಿಮಗೆ ಸುಲಭವಾಗಿ ಮಾಡುವಂಥದ್ದು ಹೇಗೆ ಅಂತ ತೋರಿಸ್ತಾರೆ. ಬಂಧುಗಳು ಅದನ್ನು ನೋಡ್ಬಿಡೋಣ ಒಂದ್ಸರಿ. ಅವರು ಗೋಡೆಯ ಸಹಾಯವನ್ನು ತಗೊಂಡು ಮಾಡ್ತಾರೆ ನೋಡಿ, ಅಬ್ಸರ್ವ್ ಮಾಡಿ. ಬಾಗಿಸ್ತಾ ಇದ್ದಾರೆ. ಹಿಂಭಾಗದಿಂದ ಗೋಡೆ ಸಹಾಯದಿಂದ ಕೆಳಗಡೆ ಡೌನ್ ಆಗ್ತಾ ಇದ್ದಾರೆ ನೋಡಿ. ಸಂಪೂರ್ಣ ಡೌನ್ ಆಗಿದ್ದಾರೆ. ದೇಹವನ್ನು ಈಗ ಎತ್ತಾ ಇದ್ದಾರೆ. ದೇಹನ ಎತ್ಕೊಂಡು ಫುಲ್ ದೇಹವನ್ನು ಎತ್ತಿ ನಿಲ್ಲಿಸಿದ್ದಾರೆ. ಈ ಸ್ಥಿತಿಯನ್ನು ನಾವು ಚಕ್ರಾಸನ ಸ್ಥಿತಿ ಅಂತ ಹೇಳ್ತೀವಿ. ನಿಧಾನಕ್ಕೆ ಬೇಕಾದ್ರೆ ಮೇಲೆ ಹಾಗೆ ಬರ್ಬೋದು. ಬರಲಿಲ್ಲ ಅಂತಂದರೆ ನಿಧಾನಕ್ಕೆ ಸೊಂಟವನ್ನು ಇಳಿಸ್ಬೋದು ಬೇಕಾದರೆ. ಸ್ನೇಹಿತರೆ, ಇವತ್ತು ನಮ್ಮ ಅಣ್ಣವ್ರ ಜೊತೆ ನಾನು ಆಸನಗಳು ಮಾಡಿದ್ನಲ್ಲ. ಈ ಆಸನ ಮಾಡೋಕ್ಕೆ ತುಂಬ ಅಭ್ಯಾಸ ಇರಬೇಕು. ನೀವು ಈ ಆಸನಗಳನ್ನ ಟ್ರೈ ಮಾಡಿ, ಆದರೆ ನಿಧಾನಕ್ಕೆ ಟ್ರೈ ಮಾಡಿ. ಎಲ್ಲ ಆಸನಗಳಿಂದ ನಮಗೆ ದೇಹಕ್ಕೆ ತುಂಬ ಉಪಯೋಗ ಇದೆ. ನಿಧಾನವಾಗಿ ಅಭ್ಯಾಸ ಮಾಡಿ ಎಲ್ಲ ಆಸನಗಳನ್ನ ಮಾಡ್ತಾ ಹೋದರೆ
ನಿಮಗೆಲ್ಲ ಆಸನನೂ ಈಸಿಯಾಗಿ ಆಗುತ್ತೆ. ಇನ್ನು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದೆ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಒತ್ತಿ, ನಿಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.